ಸೊ ಟೈಮ್ ಈಸ್ 4:57 ನಾವು. ಇಂಡಿಯಾದಲ್ಲಿ 1:30 ಆಗಿರುತ್ತೆ. ಸೊ ಹೋಗ್ತಾ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಜಪಾನ್ ಕಂಟ್ರಿ ಹೇಗಿದೆ ಅಂತ ಹೇಳಿ ತೋರಿಸೋಣ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಅಕಸ್ಮಾತ್ ಏನಾದರೂ ಶಾಪಿಂಗ್ ಹೋದರೆ ಕೊಂಬಿನಿ ಸ್ಟೋರು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನಮ್ಮ ಜೊತೆ ಹಂಗೆ ಗಿರೀಶಣ್ಣ ಇದ್ದಾರೆ, ಸೊ ಹೋಗ್ತಾ ವಿಡಿಯೋ ಮಾಡ್ತೀನಿ ನೋಡಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸೊ ಜೋರಾಗಿ ಮಾತಾಡೋಕ್ಕಾಗಲ್ಲ, ಬಸ್ಸಲ್ಲಿದ್ದೀನಿ. ಓಕೆ, ಮತ್ತು ಬೇರೆಯವರು ಇದ್ದಾರೆ, ಸೊ ಜೋರಾಗಿ ಮಾತಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು. ರೋಡೆಲ್ಲ ಎಷ್ಟು ನೀಟಾಗಿದೆ ಅಂದರೆ ಇಟ್ಸ್ ಟು ಕ್ಲೀನ್. ಆ್ಯಂಡ್ ಕಾರ್ ಕೂಡ ನೋಡಿ ಟ್ರಾಫಿಕ್ ರೂಲ್ಸ್ನ ಹೆಂಗೆ ಫಾಲೋ ಮಾಡ್ತಾರೆ. ಒಬ್ಬರಿಂದ ಒಬ್ಬರು, ಯಾರು ಅರ್ಜೆಂಟ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ತಾರೆ, ಆರಾಮಾಗಿ ಬರ್ತಾರೆ. ಆ್ಯಂಡ್ ಇದು ರೈಲ್ವೆ ಟ್ರ್ಯಾಕ್. ನೋ ಟ್ರಾಫಿಕ್ ರೂಲ್ ಬ್ರೇಕಿಂಗ. ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಪಕ್ಕ ಫಾಲೋ ಮಾಡ್ತಾರೆ ಇವರೆಲ್ಲ. ಗೈಸ್ ನೋಡಿ ಟ್ರ್ಯಾಕ್ಟರ್ಸ್. ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇರೋಕ್ಕಿಂತ ಡಿಫ್ರೆಂಟ್ ಆಗಿದೆಯಲ್ಲ, ಎಲ್ಲದಕ್ಕೂ ಒಂದೊಂದು ಬೇರೆ ಬೇರೆ ಹೇಗಿದೆ. ಅವ್ರ ಮನೆ ಪಕ್ಕನೇ ಇಲ್ಲೇ ಗದ್ದೆ ಮಾಡ್ಕೊಂಡಿರ್ತಾರೆ. ನೋಡಿ ಜಪನೀಸ್ ಟೆಂಪಲ್ ಹೆಂಗಿದೆ, ಸಿಂಪಲ್ ಆಗಿದೆ ಟೆಂಪಲ್ ಒಂದು. ಇಷ್ಟೆಲ್ಲ ಮೇಂಟೈನ್ ಮಾಡೋದು ಒಬ್ಬರೇ ಇರ್ತಾರೆ. ಇದಕ್ಕೆ ಮನೆಗಳು ಚಿಕ್ಕ ಸಿಗ್ನಲ್ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ನಾವೇನಾದರೂ ಇದ್ದಿದ್ರೆ ಇಲ್ಲಿ ಯಾರೋ ಮೂವ್ ಆಗ್ತದೆ ಅಂತ ಹೇಳ್ಬಿಟ್ಟು ನುಗ್ಗಿಬಿಡ್ತಾರೆ. ಸ್ಟಿಲ್ ಫಾಲೋಯಿಂಗ್. ಸೊ ಇವಾಗ ಶಾಪಿಂಗ್ ಹೋಗೋಣ ಅಂತ ಡೈಸೋ ಶಾಪ್ಗೆ. ಇಟ್ ಈಸ್ 100 ಶಾಪ್. ಆ್ಯಕ್ಚುಲಿ ಸೈಕಲ್ ಹೊಡ್ಕೊಂಡು ವಿಡಿಯೋ ಮಾಡೋಂಗಿಲ್ಲ, ಹೆಲ್ಮೆಟ್ ಬೇರೆ ಯಾರೂ ಇಲ್ಲ, ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೈಕಲಲ್ಲಿ ಹೋಗ್ತಾಯಿದ್ದೀನಿ. ನೋಡ್ಬೋದು ಸೈಕಲ್ ಓಡಿಸಿ ತುಂಬ ದಿನ ಆಗ್ಬಿಟ್ಟಿತ್ತು. ಇವಾಗ ಓಡಿಸ್ತಾ ಇದ್ದರೆ ಅಂದರೆ ಪ್ರಾಕ್ಟೀಸ್ ಆಗೋಣ. ಪ್ರಾಕ್ಟೀಸ್ ಆದಮೇಲೆ ಓಡಿಸ್ಬೋದು. ಮೊನ್ನೆ ಒಂದು ಸರಿ 3.5 ಕಿಲೋಮೀಟ್ರ್ ಓಡಿಸಿದ್ದೆ. ಇವಾಗಲೂ 3.5 ಕಿಲೋಮೀಟ್ರ್ ಓಡಿಸ್ತಾ ಇದ್ದೀನಿ. ಸೊ ಡೈಸೋ ಶಾಪ್ ಅಷ್ಟೇ ಇರೋದು ಡಿಸ್ಟೆನ್ಸಲ್ಲಿ. ಸೊ ಎಷ್ಟು ಪ್ರಶಾಂತವಾಗಿದೆ ನೋಡಿ ಜಪಾನಲ್ಲಿ. ನೋಡಿ ಸಿಗ್ನಲ್ ಇದ್ದರೂ ಯಾರು ಮೂವ್ ಆಗ್ತಾಯಿಲ್ಲ, ಎಲ್ಲ ಹಂಗೆ ನಿಂತ್ಕೊಂಡಿದ್ದಾರೆ. ಎಷ್ಟು ಫಾಲೋ ಮಾಡ್ತಾರೆ ಸಿಗ್ನಲ್. ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ. ಲೇಕ್ ಮತ್ತು ಸುತ್ತಮುತ್ತ ಎಲ್ಲ ಗಿಡನೇ ಗಿಡ. ಜಪಾನ್ ಕಾರ್ಡ್ ನೋಡಿ ಹೆಂಗಿದೆ. ಇಂಥ ಕಡೆನೂ ಎಷ್ಟು ನೀಟಾಗಿದೆ ರೋಡು, ಎಷ್ಟು ಚೆನ್ನಾಗಿದೆ ಬ್ರಿಡ್ಜು. ಐ ಆಮ್ ನಾಟ್ ಸೇಯಿಂಗ್ ದಟ್ ಇಂಡಿಯಾ ಈಸ್ ಬ್ಯಾಡ್. ಇಂಡಿಯಾ ಪಾರ್ಕ್ ನೋಡಿ ಗೈಸ್ ಹೇಗಿದೆ, ಎಷ್ಟು ಕ್ವೈಟ್ ಆಗಿದೆ ಜಪಾನ್ ಥರನೇ. ಚೆನ್ನಾಗಿ ಬೆಳೆದವರಲ್ಲ ನೋಡಿ. ಇಷ್ಟಿಷ್ಟೇ ಲ್ಯಾಂಡಲ್ಲಿ ಜಪನೀಸ್ ಅವ್ರು ಬೆಳೀತಾರೆ, ಕಾಡು ಪ್ರದೇಶದ ಮಧ್ಯದಲ್ಲಿ. ಜಪಾನ್ ಈಸ್ ವೆರಿ ಕ್ವೈಟ್ ಆ್ಯಂಡ್ ಸಿಂಪಲ್. ಏನು ಹೇಳ್ತೀರಾ ಜಪನೀಸ್ ಅವ್ರ ಬಗ್ಗೆ? ನೋ ವರ್ಡ್ಸ್ ಅಲ್ವಾ ಗೈಸ್. ನೋಡಿ ವೈಂಡಿಂಗ್ ಮಷೀನು. ಯಾವ ಜ್ಯೂಸ್ ತಗೊಳ್ಳೋಣ? 120 ಎಣ್ಣೆ 120 ಹಾಲು 140. ಓಕೆ ತಗೋತೀನಿ ಇನ್ನೊಂದು ನೋಡಿ. 100, 10, 20, 30, 40. ಸೊ
140 ಯಾವ್ದು ಬೇಕಾದ್ರೂ ತೊಗೋಬೋದು. ಯಾವುದು 11. ನೋಡಿದ್ರಾ ಬಂತು. ಹಿಂಗೆ ಎತ್ಕೊಳ್ಳಿ, ಹಿಂಗೆ ತಗೊಳ್ಳಿ. ಹಿಂಗಿದೆ ಟೆಕ್ನಾಲಜಿ. ಲೆಮನ್ ಕ್ಯಾನ್ ಗೈಸ್ ನೋಡಿದ್ರಲ್ಲ, ಜಪಾನಲ್ಲಿ ಎಲ್ಲೇ ಹೋಗಿ ವೈಂಡಿಂಗ್ ಮಷಿನ್ ಇರ್ತದೆ. ನಿಮ್ಗೆ ಏನೇ ಬೇಕಾದರೂ, ನೀರು ಬೇಕಾಗಿದ್ರು, ಕಾಫಿ ಬೇಕಾಗಿದ್ರು, ಟೀ ಬೇಕಾಗಿದ್ರು, ಯಾವ ಜ್ಯೂಸ್ ಬೇಕಾಗಿದ್ರು ಅದಕ್ಕೆ ಹಾಕೋದು, ದುಡ್ಡು ಹಾಕೋದು, ತಗೊಳ್ಳೋದು. ಅಷ್ಟೇ ಇಂಪ್ರೂವ್ ಆಗಿದೆ ಜಪಾನ್. ಸೊ ಇಂಡಿಯಾದಲ್ಲೂ ಬರಬೇಕು ಈ ಥರ, ಯಾವಾಗ ಬರ್ತೋ ಗೊತ್ತಿಲ್ಲ, ಆದಷ್ಟು ಬೇಗ ಬರಲಿ. ಆದರೆ ಏನು ಮಾಡೋದು, ಆ ಥರ ಬಂದುಬಿಟ್ರೆ ಕಳ್ತನ ಮಾಡಿಬಿಡ್ತಾರೆ ಬೇಗ. ಅದೇ ಪ್ರಾಬ್ಲಮ್ ಇಂಡಿಯಾದಲ್ಲಿ. ಅದಕ್ಕೆ ಇಂಡಿಯಾ ಇನ್ನೂ ಮುಂದುವರಿಲಿ, ಇಂಡಿಯಾನು ಬೇಗ ಮುಂದುವರಿಬೇಕು ಅಲ್ವಾ. ನೋಡಿ ಜಪಾನ್ ಅವರು ಸೈಕಲ್ಗೂ ಕೂಡ ಹೆಡ್ಲೈಟ್ ಕೊಟ್ಟಿದ್ದಾರೆ. ಸೈಕಲ್ಗೂ ನೈಸ್ ಅಲ್ಲ, ನೈಸ್ ಟೆಕ್ನಾಲಜಿ.